ಮೊದಲ ಸುದ್ದಿ ಈ ಸ್ಟೋರಿ ಅಥವಾ ಈ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಯಾಕಂತಂದ್ರೆ ಆ ದೃಶ್ಯನೇ ಆಗಿದೆ. ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ವ್ಯವಸ್ಥೆ ಆಗಿರ್ಬೋದು, ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡಂಥವ್ರಾಗಿರ್ಬೋದು, ಅವರು ಇನ್ನೂ ಬದುಕಿದ್ದಾರಾ ಅಂತ ಪ್ರಶ್ನೆಯನ್ನ ನೀವು ಗ್ಯಾರಂಟಿ ಕೇಳ್ತೀರಿ. ಯಾಕಂದ್ರೆ ಆ ದೃಶ್ಯನೇ ಆಗಿದೆ. ಹಾಗಾದ್ರೆ ಏನಿದು ಸ್ಟೋರಿ, ಆ ದೃಶ್ಯ ಏನು, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಅತಿ ಬೆಲೆಯಲ್ಲಿ ಸಾವಿನ ಸುರಂಗ ಕಾಮಗಾರಿ. ಸ್ವಲ್ಪ ಯಾಮಾರಿದ್ರು ಯಮಪುರಿ ಪಿಕ್ಸ್. ಒಮ್ಮೆ ಈ ದೃಶ್ಯ ನೋಡಿ. 10 ಶಾಲಾ ಮಕ್ಕಳು ಪೋಷಕರೊಂದಿಗೆ ರಸ್ತೆ ದಾಟ್ತಿದ್ದಾರೆ. ಅದು ಬೆಂಗಳೂರು ಹೊಸೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 44. ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟುವ ಪರಿಸ್ಥಿತಿ. ಇದು ಮಕ್ಕಳ ಡೇಂಜರ್ ಸಂಚಾರ ಆದ್ರೆ ಈಗ ಬೆಚ್ಚಿ ಬೀಳಿಸುವ ದೃಶ್ಯ ತೋರಿಸ್ತೀವಿ ನೋಡಿ. ಅಕ್ಷರಶಃ ಶಾಲಾ ಮಕ್ಕಳು ಪೋಷಕರು ಸಾವಿನ ಹೆದ್ದಾರಿಯನ್ನೇ ದಾಟ್ತಾ ಇದ್ದಾರೆ. ಇದು ಅತ್ತಿಬೆಲೆಯಲ್ಲಿ ನಡೀತಾ ಇರುವಂತಹ ಸುರಂಗ ಕಾಮಗಾರಿ. ಇಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕಾಮಗಾರಿ ಸ್ಥಳದಲ್ಲಿ ಮಣ್ಣು ಕುಸಿತಾ ಇದೆ. ಇದರಿಂದ ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಅಪಾಯದ ಸ್ಥಳದಲ್ಲಿ ರಸ್ತೆ ದಾಟ್ತಾ ಇದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿಲ್ಲ. ಇನ್ನು ಜಿವಿ ಅಧಿಕಾರಿಗಳು ಕಣ್ಣೆತ್ತಿಯೂ ಕೂಡ ನೋಡಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ದಾಟಲು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇನ್ನು ಕಾಮಗಾರಿಗೂ ವೇಗ ಕೊಟ್ಟು ಜನರ ಜೀವವನ್ನು ರಕ್ಷಣೆ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲ ಸುದ್ದಿ ಈ ಸ್ಟೋರಿ ಅಥವಾ ಈ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಯಾಕಂತಂದ್ರೆ ಆ ದೃಶ್ಯನೇ ಆಗಿದೆ. ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ವ್ಯವಸ್ಥೆ ಆಗಿರ್ಬೋದು, ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡಂಥವ್ರಾಗಿರ್ಬೋದು, ಅವರು ಇನ್ನೂ ಬದುಕಿದ್ದಾರಾ ಅಂತ ಪ್ರಶ್ನೆಯನ್ನ ನೀವು ಗ್ಯಾರಂಟಿ ಕೇಳ್ತೀರಿ. ಯಾಕಂದ್ರೆ ಆ ದೃಶ್ಯನೇ ಆಗಿದೆ. ಹಾಗಾದ್ರೆ ಏನಿದು ಸ್ಟೋರಿ, ಆ ದೃಶ್ಯ ಏನು, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಅತಿ ಬೆಲೆಯಲ್ಲಿ ಸಾವಿನ ಸುರಂಗ ಕಾಮಗಾರಿ. ಸ್ವಲ್ಪ ಯಾಮಾರಿದ್ರು ಯಮಪುರಿ ಪಿಕ್ಸ್. ಒಮ್ಮೆ ಈ ದೃಶ್ಯ ನೋಡಿ. 10 ಶಾಲಾ ಮಕ್ಕಳು ಪೋಷಕರೊಂದಿಗೆ ರಸ್ತೆ ದಾಟ್ತಿದ್ದಾರೆ. ಅದು ಬೆಂಗಳೂರು ಹೊಸೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 44. ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟುವ ಪರಿಸ್ಥಿತಿ.
ಇದು ಮಕ್ಕಳ ಡೇಂಜರ್ ಸಂಚಾರ ಆದ್ರೆ ಈಗ ಬೆಚ್ಚಿ ಬೀಳಿಸುವ ದೃಶ್ಯ ತೋರಿಸ್ತೀವಿ ನೋಡಿ. ಅಕ್ಷರಶಃ ಶಾಲಾ ಮಕ್ಕಳು ಪೋಷಕರು ಸಾವಿನ ಹೆದ್ದಾರಿಯನ್ನೇ ದಾಟ್ತಾ ಇದ್ದಾರೆ. ಇದು ಅತ್ತಿಬೆಲೆಯಲ್ಲಿ ನಡೀತಾ ಇರುವಂತಹ ಸುರಂಗ ಕಾಮಗಾರಿ. ಇಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕಾಮಗಾರಿ ಸ್ಥಳದಲ್ಲಿ ಮಣ್ಣು ಕುಸಿತಾ ಇದೆ. ಇದರಿಂದ ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಅಪಾಯದ ಸ್ಥಳದಲ್ಲಿ ರಸ್ತೆ ದಾಟ್ತಾ ಇದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿಲ್ಲ. ಇನ್ನು ಜಿವಿ ಅಧಿಕಾರಿಗಳು ಕಣ್ಣೆತ್ತಿಯೂ ಕೂಡ ನೋಡಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲಾದರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ದಾಟಲು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇನ್ನು ಕಾಮಗಾರಿಗೂ ವೇಗ ಕೊಟ್ಟು ಜನರ ಜೀವವನ್ನು ರಕ್ಷಣೆ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲ ಸುದ್ದಿ, ಈ ಸ್ಟೋರಿ ಅಥವಾ ಈ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ರಕ್ತ ಕೊತ ಅಂತ ಕುದಿಯುತ್ತೆ. ಯಾಕಂತಂದ್ರೆ ಆ ದೃಶ್ಯನೇ ಆಗಿದೆ. ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ವ್ಯವಸ್ಥೆ ಆಗಿರ್ಬೋದು, ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡಂಥವ್ರಾಗಿರ್ಬೋದು, ಅವರು ಇನ್ನೂ ಬದುಕಿದ್ದಾರಾ ಅಂತ ಪ್ರಶ್ನೆಯನ್ನ ನೀವು ಗ್ಯಾರಂಟಿ ಕೇಳ್ತೀರಿ. ಯಾಕಂದ್ರೆ ಆ ದೃಶ್ಯನೇ ಆಗಿದೆ. ಹಾಗಾದ್ರೆ ಏನಿದು ಸ್ಟೋರಿ, ಆ ದೃಶ್ಯ ಏನು, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಅತ್ತಿಬೆಲೆಯಲ್ಲಿ ಸಾವಿನ ಸುರಂಗ ಕಾಮಗಾರಿ. ಸ್ವಲ್ಪ ಯಾಮಾರಿದ್ರು ಯಮಪುರಿ ಪಿಕ್ಸ್. ಒಮ್ಮೆ ಈ ದೃಶ್ಯ ನೋಡಿ. 10 ಶಾಲಾ ಮಕ್ಕಳು ಪೋಷಕರೊಂದಿಗೆ ರಸ್ತೆ ದಾಟ್ತಿದ್ದಾರೆ. ಅದು ಬೆಂಗಳೂರು ಹೊಸೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 44. ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟುವ ಪರಿಸ್ಥಿತಿ. ಇದು ಮಕ್ಕಳ ಡೇಂಜರ್ ಸಂಚಾರ ಆದ್ರೆ ಈಗ ಬೆಚ್ಚಿ ಬೀಳಿಸುವ ದೃಶ್ಯ ತೋರಿಸ್ತೀವಿ ನೋಡಿ. ಅಕ್ಷರಶಃ ಶಾಲಾ ಮಕ್ಕಳು ಪೋಷಕರು ಸಾವಿನ ಹೆದ್ದಾರಿಯನ್ನೇ ದಾಟ್ತಾ ಇದ್ದಾರೆ. ಇದು ಅತ್ತಿಬೆಲೆಯಲ್ಲಿ ನಡೀತಾ ಇರುವಂತಹ ಸುರಂಗ ಕಾಮಗಾರಿ. ಇಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕಾಮಗಾರಿ ಸ್ಥಳದಲ್ಲಿ ಮಣ್ಣು ಕುಸಿತಾ ಇದೆ. ಇದರಿಂದ ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಅಪಾಯದ ಸ್ಥಳದಲ್ಲಿ ರಸ್ತೆ ದಾಟ್ತಾ ಇದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿಲ್ಲ. ಇನ್ನು ಜಿವಿ ಅಧಿಕಾರಿಗಳು ಕಣ್ಣೆತ್ತಿಯೂ ಕೂಡ ನೋಡಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಈಗಲಾದರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ದಾಟಲು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇನ್ನು ಕಾಮಗಾರಿಗೂ ವೇಗ ಕೊಟ್ಟು ಜನರ ಜೀವವನ್ನು ರಕ್ಷಣೆ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.